ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಟಿವಿ ಕಥೆಗಳು. ಬನ್ನಿ, ಅಮೃತಧಾರೆ ಇವತ್ತಿನ ಹಂಚಿಕೆ ಏನಾಗುತ್ತೆ ಅಂತ ನೋಡ್ಕೊಂಬರೋಣ. ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡೋದಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ಗೌತಮ್ ಅವರು ಕೂಡ ಈ ಕಡೆ ತಂದೆಯ ಕಾರ್ಯವನ್ನ ಮುಗಿಸ್ಕೊಂಡು ಬಂದಿರ್ತಾರೆ. ಆದ್ರೆ ಜಯದೇವ್ ಅವ್ರು ಮಾಡಿರೋದನ್ನ ನೋಡಿ ಅವರಿಗೆ ತುಂಬಾನೇ ಬೇಜಾರಾಗಿರುತ್ತೆ. ಆದ್ರೂ ಕೂಡ ಅವರು ಸುಮ್ಮನೆ ಕೂಡ ಇಲ್ಲಿ ಇರ್ತಾರೆ. ಮತ್ತು ಇಲ್ಲಿ ಶಾಕುಂತಲಾ ಅವರು ಕೂಡ ಜಯದೇವ್ಗೆ ಕೂಡ ಹೇಳ್ತಾ ಇರ್ತಾರೆ, ಜಯದೇವ್ ನೀನು ಯಾಕೆ ಸುಮ್ಮನೆ ಇರೋದಿಲ್ಲ, ನೀನು ನಿಮ್ಮಪ್ಪನ ಕಾರ್ಯವಿರುವಾಗನೂ ಕೂಡ ಕುಡ್ಕೊಂಬಂದು ಈ ರೀತಿ ಜಗಳ ಮಾಡ್ತೀಯಲ್ಲ, ನಿನಗೆ ಸ್ವಲ್ಪನಾದ್ರೂ ಜ್ಞಾನ ಇಲ್ವಾ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಮಾಮ್, ನೀವೇನಂತ ಮಾತಾಡ್ತಾ ಇದ್ದೀರಾ, ಜಗಳ ಮಾಡಿದ್ದು ಆ ಗೌತಮ್, ಅವನಿಗೆ ನೀವು ಬೈಬೇಕಿತ್ತು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ನಾನು ಅವನಿಗೆ ಹೇಗೆ ಬೈಯೋಕ್ಕಾಗುತ್ತೆ, ನೀನು ಮಾಡಿದ್ದು ಎಲ್ಲ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆದ್ರೆ ನಾವು ನಮ್ಮ ತೃಪ್ತಿಯಿಂದ ನಿನ್ನಿಂದ ನಿನ್ನ ಕೈಯಿಂದ ನಾನು ಕಾರ್ಯ ಮಾಡಿಸ್ಬೇಕು ಅಂತ ಇದ್ರೆ ಅಲ್ಲಿಗೂ ಬಂದು ಒಕ್ಕರ್ಸ್ಕೊಂಡ್ಬಿಟ್ರಲ್ಲ ಇವರು ಅಂತ ಅನ್ಕೊಳ್ತಾ ಇರ್ತಾರೆ. ಆಗ ಈ ಕಡೆ ಜಯದೇವ್ ಕೂಡ ನೀನೇನು ಯೋಚನೆ ಮಾಡಬೇಡ ಮಾಮ್, ನಾನು ಅವರಿಗೆ ಹೇಗೆ ಬುದ್ಧಿ ಕಲಿಸ್ಬೇಕಂತ ನನಗೆ ಸರಿಯಾಗಿ ಗೊತ್ತಿದೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಮತ್ತೆ ಈ ಕಡೆ ಭೂಮಿಕಾ ಮತ್ತೆ ಗೌತಮ್ ಅವರು ಕೂಡ ಸುನಿಲ್ ಮತ್ತೆ ಮಲ್ಲಿ ಎಂಗೇಜ್ಮೆಂಟ್ ಅನ್ನ ಫಿಕ್ಸ್ ಮಾಡಿರ್ತಾರೆ. ಆಗ ಈ ಕಡೆ ಎಲ್ಲರನ್ನು ಕೂಡ ಫೋನ್ ಮಾಡಿ ಕರಿತಾ ಇರ್ತಾರೆ. ಅಪೇಕ್ಷಾ ಮತ್ತು ಪಾರ್ಥಗೂ ಕೂಡ ಇಲ್ಲಿ ಕರೆದಿರ್ತಾರೆ. ಆಗ ಅವರು ರೆಡಿಯಾಗಿ ಬರ್ತಾ ಇರ್ತಾರೆ. ಆಗ ಶಕುಂತಲಾ ಅವರು ಕೂಡ ಅಪೇಕ್ಷೆಗೆ ಪಾರ್ಥಗೆ ಎಲ್ಲಿಗೆ ಹೋಗ್ತಿದ್ದೀರಾ ಅಂತ ಇಲ್ಲಿ ಕೇಳ್ತಾರೆ. ಆಗ ಈ ಕಡೆ ಪಾರ್ಥ ಅವರು ಕೂಡ ಮಲ್ಲಿಗೆ ಅತ್ತೆ ಎಂಗೇಜ್ಮೆಂಟ್ ಇದೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಶಕುಂತಲಾ ಅವರು ಮಲ್ಲಿಗೆ ಎಂಗೇಜ್ಮೆಂಟ್ ಮಾಡ್ತಾ ಇದ್ದಾರಾ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಪಾರ್ಥ ಅವರು ಕೂಡ ಹೌದು ಮಾಮ್, ಎಷ್ಟು ವರ್ಷಗಳ ಕಾಲ ಅವರು ಒಂಟಿಯಾಗಿ ಇರ್ತಾರೆ, ಅವರಿಗೂ ಒಂದು ಬಾಳು ಒಂದು ಇರುತ್ತೆ ಅಲ್ಲ, ಅವರು ಜೀವನವನ್ನ ಸಾಗಿಸ್ಬೇಕಲ್ಲ ಮಾಮ್ ಅಂತ ಇಲ್ಲಿ ಪಾರ್ಥ ಅವರು ಹೇಳ್ತಾರೆ. ಹಾಗೆ ಈ ಕಡೆ ಶಕುಂತಲಾ ಅವರು ಕೂಡ ಸುಮ್ಮನೆ ನಿಂತಿರ್ತಾರೆ. ಆಗ ಈ ಕಡೆ ಪಾರ್ಥ ಅವರು ಕೂಡ ಮಾಮ್, ನಮಗೆ ಟೈಮ್ ಆಗುತ್ತೆ, ನಾವು ಬರ್ತೇವೆ ಅಂತ ಹೇಳಿ ಅಲ್ಲಿಂದ ಬರ್ತಾರೆ. ಆಗ ಶಕುಂತಲಾ ಅವರು ಆಯ್ತು ಅಂತ ಹೇಳಿ ಕಳಿಸ್ತಾರೆ. ಮತ್ತು ಈ ಕಡೆ ಭೂಮಿಕಾ ಮತ್ತೆ ಗೌತಮ್ ಮನೆಯಲ್ಲಿ ಕೂಡ ಇಲ್ಲಿ ತುಂಬಾ ಸಂಭ್ರಮ ಸಡಗರದಿಂದ ಮಲ್ಲಿ ಮತ್ತೆ ಸುನಿಲ್ ಎಂಗೇಜ್ಮೆಂಟಿಗೆ ಎಲ್ಲ ರೆಡಿ ಆಗ್ತಾ ಇರುತ್ತೆ. ಮತ್ತು ಈ ಕಡೆ ಅವರು ಕೂಡ ಅಪೇಕ್ಷಾ ಮತ್ತೆ ಪಾರ್ಥ ಅವರು ಕೂಡ ಅಲ್ಲಿಗೆ ಬರ್ತಾರೆ. ಮತ್ತೆ ಮಲ್ಲಿ ಅವರನ್ನ ಮಾತಾಡಿಸ್ಕೊಂಡು ಹಾಗೆ ಭೂಮಿಕಾ ಅವ್ರನ್ನ ಮಾತಾಡಿಸ್ಕೊಂಡು ಹುಡುಗ ಎಲ್ಲಿ ಅಂತ ಇಲ್ಲಿ ಹೇಳ್ತಾರೆ. ಆಗ ಆ ಕಡೆ ಪಕ್ಕದ ರೂಮಿನಲ್ಲಿ ಇದ್ದಾರೆ ಅಂತ ಹೇಳಿ ಭೂಮಿಕಾ ಅವರು ಹೇಳ್ತಾರೆ. ಇಲ್ಲಿ ಆನಂದ್ ಅವರು ಕೂಡ ಸುನಿಲ್ ಅನ್ನ ರೆಡಿ ಮಾಡ್ತಾರೆ. ಆಗ ಅದೇ ಟೈಮಿಗೆ ಕೂಡ ಸುನಿಲ್ ಅವರಿಗೆ ಒಂದು ಫೋನ್ ಬರುತ್ತೆ. ಆಗ ಆನಂದ್ ಅವರು, ನಿನಗೆ ಫೋನ್ ಬಂದಿದೆ, ಹೋಗಿ ಮಾತಾಡ್ಕೊಂಡು ಬಾ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಜಯದೇವ್ ಅವರೇ ಫೋನ್ ಮಾಡಿರ್ತಾರೆ. ಆಗ ಸುನಿಲ್ ಅವರು ಕೂಡ ಮಾತಾಡ್ಲಿಕ್ಕೆ ಅಂತ ಅಲ್ಲಿಂದ ಹೋಗ್ತಾರೆ. ಆಗ ಜಯದೇವ್ ಅವರು ಕೂಡ ಹೇಗಪ್ಪ ನಡೀತಿದೆ ಎಲ್ಲ ಕಾರ್ಯ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಚೆನ್ನಾಗಿ ನಡೀತಿದೆ ಬಾಸ್, ಆದರೆ ನನಗೆ ತುಂಬಾನೇ ಭಯ ಆಗ್ತಾ ಇದೆ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಜಯದೇವ್ ಅವರು ಕೂಡ, ಏನ್ ಪೈಲ್ವಾ ನೀನ್ ಎಲ್ಲದಕ್ಕೂ ಭಯ ಪಡ್ತಾ ಇದ್ದ, ನೀನೇನು ಭಯ ಪಡಬೇಡ, ನೀನು ಟೆನ್ಷನ್ ಏನು ತಗೊಳ್ಳೋಕೆ ಹೋಗ್ಬೇಡ, ಆರಾಮಾಗಿರು ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಆಯ್ತು ಬಾಸ್ ಅಂತ ಹೇಳಿ ಈ ಕಡೆ ಸುನಿಲ್ ಅವರು ಕೂಡ ಇಲ್ಲಿ ಹೇಳ್ತಾರೆ. ಮತ್ತೆ ಅದೇ ಸಮಯಕ್ಕೆ ಕೂಡ ಈ ಕಡೆ ಪಾರ್ಥ ಅವರು ಕೂಡ ಇಲ್ಲಿಗೆ ಎಂಟ್ರಿ ಆಗ್ತಾರೆ. ಆಗ ಈ ಕಡೆ ಗೌತಮ್ ಅವರನ್ನ ಕೇಳ್ತಾ ಇರ್ತಾರೆ, ಬ್ರೋ ಈ ಮದುವೆ ಹುಡುಗ ಎಲ್ಲಿದ್ದಾನೆ ಅಂತ ಇಲ್ಲಿ ಕೇಳ್ತಾ ಇರ್ತಾರೆ. ಅವರು ಸ್ವಲ್ಪ ಮಾತಾಡಬೇಕು ಅಂತ ಹೇಳಿ ಹೊರಗಡೆ ಹೋಗಿದ್ದಾರೆ ಅಂತ ಇಲ್ಲಿ ಹೇಳ್ತಾರೆ. ಬರ್ತಾರೆ ತಡಿ ಅಂತ ಹೇಳಿ ಹೇಳ್ತಾರೆ. ಆಗ ಪಾರ್ಥ ಅವರು, ಬ್ರೋ ನಾನು ಅವರನ್ನ ನೋಡಬೇಕು ಒಂದ್ಸರಿ ಆದ್ರು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಅಪ್ಪುನ ಕರೆದು ಗೌತಮ್ ಅವರು, ಹೋಗು ನಿಮ್ಮ ಚಿಕ್ಕನ ಕರ್ಕೊಂಬ ಅಂತ ಇಲ್ಲಿ ಹೇಳ್ತಾರೆ. ಆಗ ಅಪ್ಪು ಕೂಡ ಇಲ್ಲಿ ಅವರು ಫೋನನ್ನ ಮಾತಾಡ್ತಿರೋದನ್ನ ನೋಡಿ, ಚಿಕ್ಕ ಇಲ್ಲಿ ಅಪ್ಪಾಜಿ ಕರೀತಾ ಇದ್ದಾರೆ ಬನ್ನಿ ಅಂತ ಹೇಳಿ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಆಗ ಪಾರ್ಥ ಅವರು ಕೂಡ ಅಲ್ಲೇ ನಿಂತಿರ್ತಾರೆ. ಮತ್ತು ಪಾರ್ಥ ಅವರಿಗೆ ಕೂಡ ಇಲ್ಲಿ ಗೌತಮ್ ಅವರು ಕೂಡ ಹೇಳ್ತಾ ಇರ್ತಾರೆ, ಅವನು ನಿನಗೆ ಗೊತ್ತಿರ್ಬೋದಲ್ಲ, ನಿಮ್ಮ ಆಫೀಸಲ್ಲೇ ಕೆಲಸ ಮಾಡ್ತಾ ಇದ್ದಾನಲ್ಲ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಪಾರ್ಥ ಅವರು ಕೂಡ, ನಮ್ಮ ಆಫೀಸಲ್ಲ, ಯಾರು ಬ್ರೋ ನನಗೆ ಗೊತ್ತಾಗ್ತಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಅಪ್ಪನು ಕೂಡ ಇಲ್ಲಿ ಸುನಿಲನ್ನ ಕರ್ಕೊಂಡು ಬರ್ತಾರೆ. ಆಗ ಸುನಿಲ್ನ ನೋಡಿ ಕೂಡ ಇಲ್ಲಿ ಪಾರ್ಥ ಅವರು ಶಾಕ್ ಆಗ್ತಾರೆ. ಮತ್ತೆ ಈ ಕಡೆ ಲಕ್ಷ್ಮೀಕಾಂತ್ ಅವರು ಕೂಡ ಹೇಳಿದ್ದನ್ನ ಅವರು ನೆನೆಸ್ಕೊಳ್ತಾ ಇರ್ತಾರೆ. ಅವನು ಜೈ ಕಳಿಸಿದಾನಂದ್ರೆ ಅವನು ಏನೋ ಒಳಗೆ ಕುತಂತ್ರ ಮಾಡ್ತಾ ಇದ್ದಾನೆ, ಅದನ್ನ ನೀನು ಸರಿಯಾಗಿ ತಿಳ್ಕೋ ಪಾರ್ಥ ಅಂತ ಹೇಳಿದ್ದು ಅವರಿಗೆ ನೆನಪಾಗುತ್ತೆ. ಆಗ ಈ ಕಡೆ ಇವನ ಹುಡುಗ ಅಂತ ಹೇಳಿ ಪಾರ್ಥ ಅವರು ಕೂಡ ಎದ್ದು ನಿಂತು ಶಾಕ್ ಆಗ್ತಾರೆ. ಮತ್ತೆ ಅವರು ಕೂಡ ಇವನಿಂದ ಏನಾದರೂ ಜೈಪುರ್ ಇವನ್ನೆಲ್ಲ ಕಳಿಸಿರ್ಬೋದಾ, ಇವನು ಮಲ್ಲಿ ಅತ್ತಿಗೆಗೆ ಏನಾದರೂ ತೊಂದರೆ ಮಾಡ್ತಾನ, ಮೋಸ ಮಾಡ್ತಾನ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇರ್ತಾರೆ.
ಬಿಗ್ ಬ್ರೋ ನಾನು ನಿಮ್ ಜೊತೆ ಮಾತಾಡ್ಬೇಕು ಅಂತ ಹೇಳಿ ಹೇಳ್ತಾರೆ. ಆಗ ಈ ಕಡೆ ಪಾರ್ಥ ನೀನ್ ಮಾತಾಡುವಂತೆ ಈಗ ನಮಗೆ ಎಲ್ಲ ತುಂಬಾ ಕೆಲಸ ಇದೆ ಎಂಗೇಜ್ಮೆಂಟ್ ಇದು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಇಲ್ಲ ಬ್ರೋ ನಾನು ಎಂಗೇಜ್ಮೆಂಟ್ ವಿಷಯದೇ ನಾನು ಇಲ್ಲಿ ಮಾತಾಡಬೇಕು, ಪ್ಲೀಸ್ ನನಗೆ ಸ್ವಲ್ಪ ಟೈಮ್ ಕೊಡಿ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಇದು ತುಂಬಾ ಇಂಪಾರ್ಟೆಂಟ್ ವಿಷಯ ಬ್ರೋ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಪಾರ್ಥ ನೀನು ಏನೇ ವಿಷಯ ಹೇಳೋದಾದ್ರೂ ಎಲ್ಲರ ಮುಂದೆನೇ ಹೇಳು, ಇದು ಎಂಗೇಜ್ಮೆಂಟ್ ಇದಂತ ಹೇಳ್ತಾ ಇದೀಯಾ, ನೀನು ಏನು ಹೇಳಿದ್ರು ಎಲ್ಲರೂ ಕೇಳ್ಕೊಳ್ಳಿ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಬ್ರೋ ನಿಮ್ಗೆ ಹೇಗೆ ಹೇಳೋದು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಈ ಹುಡುಗನ್ನ ಜೈ ಬ್ರೋ ಅಪಾಯಿಂಟ್ಮೆಂಟ್ ಮಾಡಿದ್ದು, ಆ ಜೈ ಬ್ರೋನೇ ಏನೋ ಕುತಂತ್ರ ಮಾಡಿ ಇವನನ್ನ ಯಾಕೆ ಕಳ್ಸಿರ್ಬಾರ್ದು, ನೀವು ಯಾಕೆ ಇವನನ್ನ ನಂಬ್ತೀರಾ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಗೌತಮ್, ಭೂಮಿಕಾ ಅವರು, ಮಲ್ಲಿ ಅವರೆಲ್ಲ ಕೂಡ ಶಾಕ್ ಆಗ್ತಾರೆ. ಆಗ ಇವರು ನನಗೆ ಏನು ಅಂತ ಹೇಳೇ ಇಲ್ಲ ಅಂತ ಹೇಳಿ ಮಲ್ಲಿನೂ ಕೂಡ ಶಾಕ್ ಆಗ್ತಾಳೆ. ಹಾಗೆ ನನಗೆ ಮೋಸ ಮಾಡಲಿಕ್ಕೆ ಅಂತ ಈ ರೀತಿಯಾಗಿ ಕಳಿಸಿರ್ಬೋದಾ, ಅದಕ್ಕೆ ಇಷ್ಟೆಲ್ಲ ನಾಟಕ ಮಾಡಿದೆ, ನಾನು ನಿನ್ನ ನಂಬಾರ್ದಾಗಿತ್ತು ಅಂತ ಇಲ್ಲಿ ಅವರು ಮಲ್ಲಿ ಅವರು ಕೂಡ ಹೇಳ್ತಾ ಇರ್ತಾರೆ. ಮತ್ತು ಗೌತಮ್ ಅವರು ಕೂಡ ಸುನಿಲ್ ಹೌದಾ ನಿನಗೆ ಜೈ ದೇವ್ ಅವರು ನಿನ್ನ ಕಳಿಸಿದ್ದ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಸುನಿಲ್ ಅವರು ಕೂಡ ಹೌದು ಸರ್, ನನಗೆ ಜಯದೇವ್ ಬಾಸೆ ಅವರು ಕಳಿಸಿದ್ದು ಈ ರೀತಿಯಾಗಿ ನೀನು ಇವರನ್ನ ಲವ್ ಮಾಡಬೇಕು, ಹಾಗೆ ಅವರನ್ನ ಮೋಸ ಮಾಡಬೇಕು ಅಂತ ಇಲ್ಲಿ ಅಂತ ಕಳಿಸಿದ್ದಾರೆ. ಆದರೆ ನಾನು ಯಾವುದೇ ಕಾರಣಕ್ಕೂ ಅವರಿಗೆ ಮೋಸ ಮಾಡೋದಿಲ್ಲ, ನಾನು ಅವರನ್ನು ಇಷ್ಟಪಟ್ಟಿದ್ದೇನೆ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಈ ಕಡೆ ಗೌತಮ್ ಮತ್ತು ಭೂಮಿಕಾ ಅವರು ಕೂಡ ನೀನು ಇಷ್ಟಪಟ್ಟಿದ್ದೆ ಅಂತ ನಾಟಕ ಮಾಡ್ತಿದ್ಯಾ, ನೀನು ಏನೇ ನಾಟಕ ಮಾಡಿದ್ರು ನಮ್ಮ ಹತ್ರ ನಡೆಯಲ್ಲ, ನೀನು ಆ ಜಯದೇವ್ ಕಳಿಸಿದ ವ್ಯಕ್ತಿ ಆದರೆ ನೀನು ಈ ಮನೆಯಲ್ಲಿ ಒಂದು ನಿಮಿಷ ಕೂಡ ಇಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ, ಈ ಮನೆಯಿಂದ ಇಲ್ಲಿಂದ ಹೋಗು ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆದರೆ ಸುನಿಲ್ ಅವರು ಕೂಡ ಹೇಳ್ತಾ ಇರ್ತಾರೆ, ಸರ್ ನಾನು ಮಲ್ಲಿನ ತುಂಬ ಇಷ್ಟಪಟ್ಟಿದ್ದೇನೆ, ನಾನು ಮನಸಾರೆ ಇಷ್ಟಪಟ್ಟಿದ್ದೇನೆ ಸರ್ ನನ್ನಿಂದ ಅವರನ್ನು ದೂರ ಮಾಡಬೇಡಿ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಮಲ್ಲಿಯವರು ಕೂಡ ನೀನು ಅವನ ಮಾತನ್ನು ಕೇಳಿ ನನ್ನನ್ನು ಇಷ್ಟಪಟ್ಟಿದ್ದೀಯ ಅಲ್ಲ, ನೀನು ಅವನ ಜೊತೆ ಸೇರಿ ಈ ರೀತಿ ಮೋಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಅಂತ ಇಲ್ಲಿ ಮಲ್ಲಿಯವರು ಕೂಡ ಅಲ್ಲಿಂದ ಅಳ್ಕೊತಾ ಹೋಗ್ತಾ ಇರ್ತಾರೆ. ಮತ್ತು ಈ ಕಡೆ ಎಲ್ಲರೂ ಕೂಡ ಕುಟುಂಬದವರೆಲ್ಲರೂ ಶಾಕ್ ಆಗಿರ್ತಾರೆ. ಮತ್ತು ಶಕುಂತಲ ಅವರು ಕೂಡ ತುಂಬ ಬೇಜಾರಿನಲ್ಲಿ ಇರ್ತಾರೆ. ಆಗ ಜಯದೇವ್ ಅವರು ಕೂಡ ಅಲ್ಲಿಗೆ ಬರ್ತಾರೆ. ಮಾಮ್ ಯಾಕೆ ಶಾಕ್ ಆಗಿದೆಯಾ ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಶಕುಂತಲ ಅವರು ಕೂಡ ಮಲ್ಲಿಗೆ ಬೇರೆ ಮದುವೆ ಮಾಡ್ತಾ ಇದ್ದಾರೆ ಅಂತೆ, ಎಂಗೇಜ್ಮೆಂಟ್ ಅಂತೆ ಇವತ್ತು ಅಂತ ಇಲ್ಲಿ ಹೇಳ್ತಾರೆ. ಅಯ್ಯೋ ಮಾಮ್, ನೀನು ಅವ್ರದ್ದು ಎಂಗೇಜ್ಮೆಂಟು ಇಲ್ಲ ಏನೂ ಇಲ್ಲ, ಅದು ಸುಮ್ಮನೆ ನಾಟಕ ಅಂತ ಇಲ್ಲಿ ಹೇಳ್ತಾರೆ. ನಾಟಕನ ಏನು ಹೇಳ್ತಾ ಇದೆಯಾ ಅಜಯ್ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಹೌದು ಮಾಮ್, ಆ ಸುನಿಲ್ ಎಂಬ ಹುಡುಗ ಬರ್ತಿದ್ನಲ್ಲ ಅವನಿಗೆ ನಾನು ಅವಳ ಜೊತೆ ಈ ರೀತಿಯಾಗಿ ನಾಟಕ ಮಾಡು ಅಂತ ಹೇಳಿ ಕಳಿಸಿದ್ದೇನೆ, ಅದು ಏನೂ ಆಗೋದೇ ಇಲ್ಲ, ಅವರು ಪಕ್ಕ ಮೋಸ ಹೋಗೋದಂತ ಗ್ಯಾರಂಟಿ, ಅವರು ನನಗೆ ಇಷ್ಟೆಲ್ಲ ತೊಂದರೆ ಕೊಟ್ಟಿದ್ದಾಳೆ, ಅವಳನ್ನು ನಾನು ಸುಮ್ಮನೆ ಬಿಟ್ಟುಬಿಡ್ತೀನ ಮಾಮು, ಅವಳ ಕಣ್ಣಲ್ಲಿ ನೀರಲ್ಲ ರಕ್ತ ಬರಬೇಕು, ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋದಿಲ್ಲ, ಪ್ರೀತಿ ಮದುವೆ ಎಂಬ ಆಸೆ ತೋರಿಸಿ ಅವಳ ಜೀವನನ ನಾಶ ಮಾಡೋದೇ ನನ್ನ ಉದ್ದೇಶ ಅಮ್ಮ, ಆದರೆ ಆ ಮದುವೆ ಆಗ್ತಿರೋ ಹುಡುಗ ನಾನು ಕಳಿಸಿರೋ ಹುಡುಗ ಅಂತ ಇಲ್ಲಿ ಹೇಳ್ತಾ ಇರ್ತಾರೆ. ಆಗ ಜಯದೇವ್ ಒಳ್ಳೆ ಪ್ಲ್ಯಾನ್ ಮಾಡಿದ್ಯಾ ಅಂತ ಇಲ್ಲಿ ಶಕುಂತಲ ಅವರು ಕೂಡ ಹೇಳ್ತಾ ಇರ್ತಾರೆ. ಹಾಗೆ ಆ ಗೌತಮ್ ಮತ್ತು ಭೂಮಿಕಾಗೂ ಕೂಡ ಇದರಿಂದ ಬುದ್ಧಿ ಬರಬೇಕು ಅಂತ ಇಲ್ಲಿ ಹೇಳ್ತಾರೆ. ಆಗ ಈ ಕಡೆ ಜಯದೇವರು ಕೂಡ ಮಾಮ್ ನಾನು ನಿನ್ನ ಮಗ, ನಾನು ಏನೇ ಮಾಡಿದ್ರು ಎಲ್ಲ ಸೈಲೆಂಟಾಗಿ ಮಾಡೋದು, ಇದನ್ನು ಮುಂದೆ ಏನಾಗುತ್ತೆ ಅಂತ ನೋಡ್ತಾ ಇರು ಮಾಮ್ ಅಂತ ಹೇಳಿ ಜಯದೇವ್ ಅವರು ಕೂಡ ಮತ್ತು ಶಕುಂತಲ ಅವರು ಕೂಡ ತುಂಬಾ ಖುಷಿಯಲ್ಲಿ ಇರ್ತಾರೆ. ಮತ್ತು ಇದನ್ನು ಕೇಳಿಸಿಕೊಂಡ ಲಕ್ಷ್ಮೀಕಾಂತ್ ಅವರು ಕೂಡ ಈ ವಿಷಯನ ಹೇಗಾದರೂ ಮಾಡಿ ಗೌತಮ್ ಅವರಿಗೆ ತಿಳಿಸ್ಬೇಕು ಅಂತ ನೋಡ್ತಾ ಇರ್ತಾರೆ. ಇಲ್ಲಿನವರೆಗೆ ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.